ವಾದಿರಾಜರ ಮುಂದೆ ಒಬ್ಬ ಕಣ್ಣಿಲ್ಲದ ಬ್ರಾಹ್ಮಣ ಬಂದು ಕೇಳ್ತಾನೆ, ವಾದಿರಾಜರೇ, ನೀವು ಮಾಡುವ ಅಲಂಕಾರಗಳನ್ನು ನನ್ನ ಕಣ್ಣಿನಿಂದ ನೋಡಬೇಕು ಅನ್ನೋ ಆಸೆ ಆಗಿದೆ. ನಾನು 99 ವರ್ಷದ ಮುದುಕ, ಆದ್ರೂ ನನಗೊಂದು ಕಣ್ಣು ಬೇಕು ಅನ್ನೋ ಆಸೆ ಇದೆ, ಕಣ್ಣು ಕೊಡ್ತೀರಾ? ವಾದಿರಾಜರು ಹೇಳಿದ್ರು, ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ನಮ್ ಕೃಷ್ಣ ನಿನಗೆ ಕಣ್ಣು ಕೊಡ್ತಾನೆ. ಎಂತ ಚಾಲೆಂಜ್! ಎಲ್ಲಾ ಕಡೆ ಹೇಳಿಕೊಂಡು ಹೋದ. ಎಂಕ ವಾದಿರಾಜರ ಕಣ್ಣು ಕೊಡ್ಬೇರೆ, ಎಲ್ಲೇ ಕಣ್ಣು ಕೊಡ್ಬೇರೆ, ಖುಷಿ ಅವನಿಗೆ. ಎಲ್ಲಾ ಕಡೆ ಹೇಳ್ಕೊಂಡೋದ, ಕಣ್ಣು ಕೊಡ್ಬೇರೆ ಎಂಕ ಅಂತ ಪ್ರಚಾರ ಆಯ್ತು. ಸಿಕ್ಕಾಪಟ್ಟೆ ಜನ ಮಧ್ಯಾಹ್ನ ಕಾಲಕ್ಕೆ 1000 ಜನ ಕೃಷ್ಣ ಮಠದಲ್ಲಿ ಸೇರಿದ್ದಾರೆ. ಯಾಕೆಂದ್ರೆ ಕಣ್ಣು ತೆಗೆಯೋರು ತುಂಬಾ ಮಂದಿ ಇದ್ದಾರೆ, ಕಣ್ಣು ಕೊಡೋರು ಯಾರು ಅಂತ ನೋಡ್ಲಿಕ್ಕೆ ಬಂದ್ರು. ವಾದಿರಾಜರು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಕೃಷ್ಣನ ಪಾದಕ್ಕೆ ಗಂಧವಿಟ್ಟು ಕೇಳ್ತಾರೆ. ಒಬ್ಬ ಹೊರಗಡೆ ಭಕ್ತ ಕಾಯ್ತಾ ಇದ್ದಾನೆ, ಕಣ್ಣು ಕೊಡು ಅಂತ ಕೇಳ್ತಾ ಇದ್ದಾನೆ. ಯದಿ ದಿಶಸಿ ನಯನ ಪಟುತಾಂ ಭವಚ್ಚರಣ ಸೇವಾಯೇ, ನಿನ್ನ ಪಾದ ಕಮಲವನ ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರುವ ಭಜಕ ನಾನು ನಿನ್ನ ಪಾದಕ್ಕಿಟ್ಟ ಗಂಧವನ್ನ ಭಕ್ತನಿಗೆ ಕೊಟ್ಟು ಕಣ್ಣಿಗೆ ಮುಟ್ಟಿಸಿಕೊಂಡಾಗ ಅವನ ಕಣ್ಣು ಕಾಣಬೇಕು. ಕೃಷ್ಣ ಜಾಗ್ರತೆ, ದೇವರ ಹತ್ರ ಮಾತನಾಡುವುದವರು. ವಾದಿರಾಜರು ಮಾತನಾಡುವ ಕ್ರಮ. ನೀನು ಆ ಭಕ್ತನಿಗೆ ಕಣ್ಣು ಕೊಡ್ಲಿಲ್ಲ ಅಂದ್ರೆ ವಾದಿರಾಜರ ಮರ್ಯಾದೆ ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ನಮೇ ಭಕ್ತ ಪ್ರಣಶ್ಯತಿ ಅಂತ ದೊಡ್ಡ ಸ್ಲೋಗನ್ ಅನ್ನ ಸೃಷ್ಟಿ ಮಾಡಿದವನು ನೀನು, ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿದವನು ನೀನು. ಹೌದು ಅಂತಾದ್ರೆ ಆ ಭಕ್ತನಿಗೆ ಈ ಭಕ್ತ ಆ ಗಂಧ ಕೊಟ್ಟಾಗ ಕಣ್ಣು ಕೊಡಬೇಕು ನೀನು, ಇಲ್ಲಂದ್ರೆ ಮರ್ಯಾದೆ ನಿಂದು ಹೋಗುತ್ತೆ, ನಂದು ಮರ್ಯಾದೆ ಹೋಗೋದಿಲ್ಲ ಅಂತ ನಿಂದಾಸ್ತುತಿಯನ್ನ ಮಾಡಿ ಭಕ್ತನಿಗೆ ಆ ಗಂಧವನ್ನ ಕೊಟ್ರೆ, ಆ ಕೃಷ್ಣ ಮಠದ ಆವರಣದಲ್ಲಿ ಭಕ್ತ ಗಂಧವನ್ನ ಲೇಪಿಸಿಕೊಂಡು ದಿವ್ಯ ಚಕ್ಷುಸ್ಸನ್ನ ಪಡೆದು ಕೃಷ್ಣನನ್ನ ನೋಡ್ತಾ ಕುಣಿದಾಡ್ತಾನೆ. ಇದು ವಾದಿರಾಜರ ಮಹಿಮೆ. 99 ವರ್ಷದ ಮುದುಕನಿಗೂ ಕಣ್ಣು ಕೊಟ್ಟರು ವಾದಿರಾಜ. ವಾದಿರಾಜ ಗುರು ನೀದಯ ಮಾಡದೆ ಈ ದುರಿತವ ಕಳೆವಾಧಿಪರಾರೋ, ವಾದಿರಾಜ ಗುರು ನೀದಯ